ನಮಸ್ಕಾರ, ನನ್ನ ಹೆಸರು ಭಾಗ್ಯ, ಮೈಸೂರಿನವರು. ಈ PMC ನನಗೆ ಪರಿಚಯ ಆಗಿದ್ದು ಅಂದರೆ 2017 ಡಿಸೆಂಬರಿಂದ ಮೈಸೂರಿನಲ್ಲಿ ಅನಿತಾ ಮತ್ತು ಚನ್ನಬಸವನ್ ಅವರಿಂದ ನನಗೆ ಪರಿಚಯ ಆಯಿತು. ಸ್ಟಾರ್ಟಿಂಗ್ ಹೋದಾಗ ತಲೆ ಮೇಲೆಲ್ಲ ಪಿರಮಿಡ್ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡು ಉಸಿರಾಟನ ಗಮನಿಸಿ ಅಂತ ಹೇಳ್ತಾಯಿದ್ರು. ಇದೇನಿದು ಹೊಸದಾಗಿದೆಯಲ್ಲ, ಯಾವುದೂ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ ಇಲ್ಲ ಅಂತೆಲ್ಲ ಹೇಳಿದರು. ಒಂಥರ ಭಾರಿ ಖುಷಿ ಆಯಿತು ಅವಾಗ. ಸರಿ ಅಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡಿದ್ದು. ನಮ್ಗೆ ಬರೀ ರೂಲ್ಸು ರೆಗ್ಯುಲೇಷನ್ನು ಕಟ್ಟಾಕೇನೋ ಒಂಥರ ಆಗ್ಬಿಟ್ಟಿತ್ತು. ನಮ್ಮ ಮನಸಂತೋಷಕ್ಕೆ ನಾವು ಬರೋದು ಅಂಥದ್ರಲ್ಲಿ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು ಅಂದಾಗ ಏನೋ ಬಿಗಿ ಹಿಡಿತಿದ್ದಾರೆ ಅನ್ನಿಸ್ತಿತ್ತು. ಇಲ್ಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಸರಳವಾಗಿ, ಯಾವುದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ಅದೆಲ್ಲ ಇದು ಮಾಡಿದ್ರೆ ನಂಗೆ ತುಂಬ ಖುಷಿ ಆಯಿತು. ಮತ್ತು ನನಗೆ ಹೇಳ್ಕೊಡೋರನ್ನ ನಾನು ಫಸ್ಟು ಗಮನಿಸ್ತೀನಿ ಯಾವುದೇ ಕಾರಣಕ್ಕೂ. ಆಗ ಅನಿತಾ ಚನ್ನಬಸವ ಅವ್ರನ್ನ ನಾನು ತುಂಬ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವರು ಹೀಗೆ ಇದ್ದಾರಾ, ಈ ಥರ ಹೇಳ್ತಿದ್ದಾರಲ್ಲ, ಇವ್ರ ಜೀವನ ಶೈಲಿ ಹೇಗಿದೆ ಅಂತೆಲ್ಲ ಅಬ್ಸರ್ವ್ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ಆಗ ಅನಿತಾ ತುಂಬ ಚಿಕ್ಕ ಹುಡುಗಿದ್ದಾರ, ಅಂದರೆ ಆಗ್ತಾನೆ ಮದುವೆ ಆಗಿ ಸ್ವಲ್ಪ ದಿನ ಆಗಿತ್ತು, ಈ ಚಿಕ್ಕ ವಯಸ್ಸಿಗೆ ಈ ರೀತಿ ಎಲ್ಲ ಅಳವಡಿಸ್ಕೊಂಡಿದ್ದಾರೆ ಅಂತೆಲ್ಲ ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಅವ್ರ ಜೀವನ ಶೈಲಿನೂ ಅಷ್ಟೇನೆ. ಆಮೇಲೆ ಒಂಥರ ಫ್ರೆಂಡ್ಸ್ ರೀತಿ, ಒಂಥರ ರಿಲೇಷನ್ ರೀತಿ ಆಗ್ಬಿಟ್ವಿ. ಆವಾಗ ಇನ್ನೂ ಹತ್ತಿರದಿಂದ ನೋಡೋದಕ್ಕೆ ನನಗೆ ಅವಕಾಶ ಆದಾಗ ಏನೋ ಒಂಥರ ಬೇರೆಯವ್ರಿಗೂ ಇವರಲ್ಲೂ ಜೀವನ ಶೈಲಿನಲ್ಲಿ ತುಂಬ ವ್ಯತ್ಯಾಸಗಳು ನೋಡಿದೆ ನಾನು. ಇದಕ್ಕೆ ಬರೋಕ್ಕೂ ಮುಂಚೆ ನನಗೆ ಸ್ಪಿರಿಚುವಲಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದು 2002 ನನಗೆ ಇದರಲ್ಲಿ ತುಂಬ ಏನೋ ಬೇಕು ಅನ್ನಿಸ್ತಾ ಇತ್ತು. ಆವಾಗಲಿಂದನೇ ರಾಮಕೃಷ್ಣ ಆಶ್ರಮ ಫಸ್ಟು ನನಗೆ ಫೌಂಡೇಶನ್ ಅದು. ಅಲ್ಲಿಂದ ಎಲ್ಲ ಹೋಗಿ ಮಾಡಿ, ಅಲ್ಲಿಂದ ಚಿನ್ಮಯ ಮಿಷನ್, ಹಾಗೆ ತುಂಬ ಸ್ಕೂಲ್ಗಳು. ಇದರಲ್ಲಿ ಇದಿದೆಯಲ್ಲ, ತುಡಿತಾ ಇದೆಯಲ್ಲ, ಅದನ್ನು ಹೇಳ್ಕೊಳಕ್ಕಾಗಲ್ಲ. ಏನೋ ಬೇಕು ಅಂತ. ನಂಬ್ತೀರಾ ಬಿಡ್ತೀರಾ, ನಾನು ಸಂಪಾದನೆ ಮಾಡಿದ ದುಡ್ಡೆಲ್ಲ ನಮ್ಮ ಮನೆಯವ್ರು ಏನು ಅಂದ್ಕೊಂಡಿದ್ರು ಅಂದರೆ, ಎಲ್ಲೋ ಒಂದು ಕಡೆ ಇಡ್ತಾ ಇದ್ದಾಳೆ, ಬ್ಯಾಂಕಲ್ಲಿ ಇಡ್ತಾ ಇದ್ದಾಳೆ ಏನೋ ಅಂತ ಅಂದ್ಕೊಂಡಿದ್ರು. ಆದರೆ ನಾನು ಬರೀ ಸ್ಪಿರಿಚುವಲ್ಗೆ ಹಾಕಿದ್ದೀನಿ. ಅಷ್ಟು ಏನೋ ಬೇಕು ಆದರೂ ನನಗೆ ಕರೆಕ್ಟಾಗಿ ಏನೂ ಸಿಕ್ಕಿರಲಿಲ್ಲ. ಆಮೇಲೆ ಇದು ಪರಿಚಯ ಆದಮೇಲೆ ಮತ್ತೆ ಅದನ್ನು ಸ್ವಲ್ಪ ದಿನ ಸ್ಟಾಪ್ ಮಾಡಿದೆ, ನೋಡೋಣ ಹೇಗಿದೆ ಏನು ಅಂತ. ಆಮೇಲೆ ಒಂದು ಸರಿ ಇದ್ದಕ್ಕಿದ್ದಂಗೆನೇ ಅನಿತನ ಮನೆಯಲ್ಲೇ ವಿಜಯನಗರದಲ್ಲಿ ಪಿರಮಿಡ್ ಕಟ್ಟಿದ್ದಾರೆ. ಅವರು ಇನಾಗ್ರೇಷನ್ಗೆಲ್ಲ ಕೂಗಿದ್ರು, ಆದರೂ ಯಾವುದೋ ಕಾರಣದಿಂದ ಬರೋಕ್ಕಾಗಿರಲಿಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ಒಂದಿನ ಯಾಕೋ ಹೋಗಬೇಕು ಅನ್ನಿಸ್ತು. ಅಲ್ಲಿಗೆ ಹೋಗಿ ಇವತ್ತು ಮೆಡಿಟೇಷನ್ ಮಾಡಿದಾಗ ತುಂಬ ಬದಲಾವಣೆ ನೋಡಿದೆ. ಯಾಕಂದರೆ ಆಫೀಸ್ನಲ್ಲಿ ತುಂಬ ಸ್ಟ್ರೆಸ್ಸು, ಫ್ರಸ್ಟ್ರೇಷನ್ನು ಆಗ್ತಾಯಿರಲಿಲ್ಲ, ತುಂಬ ಸುಸ್ತಾಗ್ಬಿಡ್ತಾಯಿತ್ತು. ಯಾಕಪ್ಪ ಈ ರೀತಿಯೆಲ್ಲ ಆಗ್ತಾಯಿದೆ ಅಂದಾಗ ಅಲ್ಲಿ ಮೊದಲನೇ ದಿನ ಬಂದು ನಾನು ನನ್ನ ಫ್ರೆಂಡು ಬಂದ್ವಿ. ಮೆಡಿಟೇಷನ್ ಮಾಡಿದಾಗ ಅವರಲ್ಲೂ ಚೇಂಜ್ ಕಾಣಿಸ್ತು, ನನ್ನಲ್ಲೂ ಚೇಂಜ್ ಕಾಣಿಸ್ತು. ಆಮೇಲೆ ಏನು ಮಾಡಿದೆ ಪ್ರತಿ ವಾರ ಬಂದು ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಪಿರಮಿಡ್ ವ್ಯಾಲಿಗೆ ಹೋಗಿದ್ದು, ಅಲ್ಲಿ ಪತ್ರಿ ಸರ್ನ ನೋಡಿದ್ದು. ಆ ಪತ್ರಿ ಸರ್ ನೋಡಿದ್ಮೇಲೆ ಅಂತ ಇನ್ನೂ ಖುಷಿ ಆಯಿತು. ಯಾಕಂದರೆ ಈಗಿನ ಕಾಲದಲ್ಲಿ ಸ್ವಲ್ಪ ಫೇಮಸ್ ಆಗ್ತಿದ್ದಂಗೆ ಗುರುಗಳು ಹತ್ತಿರ ಯಾರಿಗೂ ಕೈಗೆ ಸಿಗಲ್ಲ. ಅಂಥದ್ರಲ್ಲಿ ಅವರಲ್ಲಿ ಮಗು ಥರ ಎಲ್ಲರಿಗೂ ಸಿಗ್ತಾರೆ. ಒಂದು ಯಾರಿಗೂ ನೀವು ಹಾಗಿರಿ ಹೀಗಿರಿ ಅಂತ ಹೇಳಲ್ಲ. ಅದೆಲ್ಲ ತುಂಬ ನನಗೆ ಒಂಥರ ಇನ್ಸ್ಪೈರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಇನ್ನೂ ಲಾಕ್ಡೌನ್ ಪೀರಿಯಡಲ್ಲಂತೂ ಈ ಝೂಮ್ ಸೆಷನ್ಗಳು ನಿಜವಾಗ್ಲೂ ಲಾಕ್ಡೌನ್ ಆಗಿದ್ದು, ಕೊರೋನಾ ಬಂದಿದ್ದು, ಪ್ರಪಂಚನೇ ಎಷ್ಟು ನಾವು ಕಷ್ಟ ಅನುಭವಿಸ್ತಾ ಇದ್ವಿ ಹಾಗೆ ಹೀಗೆ ಅಂತಾರೆ. ನನಗೆ ಮಾತ್ರ ನಿಜ ಒಳ್ಳೆಯದಾಗಿದೆ. ಯಾಕಂದರೆ ತುಂಬ ಜನ ಸಿಕ್ಕಿದ್ರು. ಆ ಝೂಮಲ್ಲಿ ಒಂದೊಂದು ಸರಿ ಕೂತ್ಕೊಂಡು ಕರೆಕ್ಟಾಗಿ 5 ಗಂಟೆ ಕೂತ್ಕೊಂಡು ಮೆಡಿಟೇಷನ್ ಮಾಡುವಾಗ ಎಷ್ಟು ಜನ ಲಿಂಕು, ಅವ್ರ ಅನುಭವಗಳು ಕೇಳ್ತಾ ಹೌದಪ್ಪ ನಾವು ಮಾಡಬೇಕು, ನಾವು ಚೇಂಜ್ ಆಗಬೇಕು ಅನ್ನೋದು ಬಂತು. ಆವಾಗ ಇನ್ನೂ ಡೀಪಾಗಿ ಹೋಗಿದ್ದಂಗೆ ನೋಡೋಕೆ ಹೋದರೆ ಆವಾಗಲಿಂದಾನೇ ಆವಾಗ ಗೊತ್ತಾಯಿತು. ಎಲ್ಲ ಹೇಳ್ತಾರೆ ಧ್ಯಾನದಲ್ಲಿ ಆ ಅನುಭವ ಆಯಿತು, ಈ ಅನುಭವ ಆಯಿತು ಅಂತ. ನನಗೆ ಖಂಡಿತ ನನಗನ್ಸಿದ್ದಂದರೆ ನನ್ನ ಒಳಗಡೆ ಏನೇನಿದೆ, ಎಷ್ಟು ಕೆಟ್ಟತನ ಇದೆ, ಎಷ್ಟು ಕೋಪ ಇದೆ, ಎಷ್ಟು ಒಂಥರ ತೋರಿಸ್ಕೊಳ್ಳೋ ಬುದ್ಧಿ ಇದೆ, ಅದೆಲ್ಲದಕ್ಕೂ ನನಗೊಂಥರ ಶೇಮ್ ಆಗೋಕ್ಕೆ ಸ್ಟಾರ್ಟ್ ಆಯ್ತದು. ಹೌದಲ್ವ, ನಾವು ಈ ರೀತಿ ಇರಬಾರ್ದು. ನಾನೇನು ಮಾಡ್ತಿದ್ದೆ, ಇಲ್ಲ ನಾವು ಹಾಗಿರಬೇಕು ಹೀಗಿರಬೇಕು ಅಂತ ಬೇರೆಯವ್ರಿಗೆ ಹೇಳ್ತಾಯಿದ್ದೆ, ಆದರೆ ನಾನು ತಿದ್ಕೋತಾ ಇರಲಿಲ್ಲ. ಈಗ ನನಗೆ ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಅದು ಯಾವ ಮಟ್ಟದಲ್ಲಿ ಅಂದರೆ, ಇವನು ನನ್ನ ಮಗಳಿಗೆ ಕೂಡ ನಾನು ಏನಾರು ಹೇಳಬೇಕಂದ್ರೆ ಅದನ್ನು ನಾನು ಮಾಡ್ತಾಯಿದ್ದೀನ, ನಾನು ಕರೆಕ್ಟಾಗಿದ್ದೀನ ಅನ್ನೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಯಿತು. ಆಮೇಲೆ ಮಕ್ಕಳಿಗೆ ಅವರೇನಾದ್ರು ತಪ್ಪು ಮಾಡಿದಾಗ ಏನೇ ಆಗಿದ್ರೂ ಮಕ್ಕಳು ಹಾಗೆ ಹೀಗೆ ಈಗಿನ ಕಾಲದಲ್ಲಿ ಅಂತೀವಿ,
ಖಂಡಿತ ಮಕ್ಕಳ ತಪ್ಪಲ್ಲ ಅಂತ ನಂಗೆ ನಿಜ ಗೊತ್ತಾಯಿತು. ಯಾಕಂದರೆ ಅದು ನಮ್ಮ ತಪ್ಪು. ನಾವು ಮಕ್ಕಳನ್ನ ಹೇಗೆ ಬೆಳೆಸ್ತೀವಿ, ಅವರು ನಮ್ಮನ್ನು ನೋಡಿ ಏನು ಕಲಿತಾರೆ, ಅದು ಇಂಪಾರ್ಟೆಂಟ್ ಅಂತ ನಂಗೆ ನಿಜವಲ್ಲೂ ತಿಳ್ಕೊಂಡೆ. ಅವಳು ಒಂದೊಂದ್ಸರಿ ಕೋಪದಲ್ಲಿ ಮಾತಾಡ್ದಾಗ್ಲೂ ಹೌದು, ಇದು ನನ್ನಿಂದನೇ ನೋಡಿ ಅವಳು ಕಲ್ತಿರೋದು. ನಾನು ಕರೆಕ್ಟಾಗಿ ನಾನು ಕೋಪದಲ್ಲಿಲ್ಲ ಅಂದರೆ ಅವಳಿಗೂ ಕೋಪದಲ್ಲಿರಲ್ಲ. ಇದೆಲ್ಲ ನನಗೆ ಯಾವ ರೀತಿ ಆಯಿತು ಅಂದರೆ ಅಯ್ಯಪ್ಪ ಥರ ಖುಷಿಯಾಗಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟೇ ಅಲ್ಲ, ಆಫೀಸಲ್ಲೂ ಅಷ್ಟೇ ಆ ಜನಗಳ ಮುಖಗಳು ಏನು ಅಂತ ನನಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಆದರೂ ಮಾತಾಡ್ತಿರ್ಲಿಲ್ಲ. ನೋಡ್ತಾ ಇದ್ದಿದ್ದು, ಒಬ್ಬ ಮೇಲೊಂಥರ ಇರ್ತಾರೆ, ಒಳಗಡೆ ಒಂಥರ ಇರ್ತಾರೆ. ಆದರೆ ಯಾರಿಂದನೂ ನಮಗಂತೂ ಮೋಸ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನಾವು ಇದನ್ನು ನಂಬಿ ಪ್ರಾಮಾಣಿಕವಾಗಿ ಇರುವಾಗ ಶಕ್ತಿ ಅನ್ನೋದು, ನಾನು ಇಷ್ಟು ದಿನ ತುಂಬ ದೇವರು ಅಂತ ಇದ್ದೆ. ಈಗ ಏನನ್ಸುತ್ತೆ ಅಂದರೆ ಒಂದು ಶಕ್ತಿ ಇದೆ, ಅದನ್ನು ನಮ್ಮನ್ನು ಯಾವತ್ತೂ ನೋಡ್ತಾ ಇರುತ್ತೆ, ಕಾಪಾಡುತ್ತೆ. ಅವಾಗ ಅನ್ನಿಸ್ತು ಧರ್ಮ ರಕ್ಷತೆ ರಕ್ಷಿತ ಅನ್ನೋದು ಎಷ್ಟು ಸತ್ಯ ಅಲ್ವಾ ಅಂತ. ಆ ಧರ್ಮನ ನಾವು ಕರೆಕ್ಟಾಗಿ ಆ ಧರ್ಮ ಮಾರ್ಗದಲ್ಲಿ ಇರುವಾಗ ಆ ಧರ್ಮ ನಮ್ಮನ್ನ ಯಾವ ರೀತಿಯೆಲ್ಲ ಕರ್ಕೊಂಡು ಹೋಗುತ್ತೆ, ನಮ್ಗೆ ಏನು ಬೇಕೋ ಅದನ್ನು ಕೊಡತ್ತೆ. ಅದಕ್ಕೆ ನಿಜವಲ್ಲೂ ನಾನೇ ಸಾಕ್ಷಿ. ಇವತ್ತು ನಾನು ಕೆಲವ್ರು ಹೇಳ್ತಾರೆ, ಮೆಡಿಟೇಷನ್ ಬಂದುಬಿಟ್ರೆ ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ, ಸಂಸಾರ ಬಿಟ್ಬಿಡ್ತಾರೆ. ಇಲ್ಲ, ಹಾಗೆ ನೋಡೋಕೆ ಹೋದರೆ ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು ಖುಷಿಯಾಗಿದ್ದೀವಿ. ಅಯ್ಯೋ ಅದಿಲ್ಲ ಇದಿಲ್ಲ, ನಾವು ಅದು ತೊಗೋಬೇಕು ಇದು ತೊಗೋಬೇಕು, ಇಲ್ಲ, ನಮ್ಗೆ ಎಲ್ಲ ಇದೆ. ಮತ್ತು ಏನಂದರೆ ಇನ್ನೊಂದು ಸೆಕ್ಯೂರ್ ಬಂದಿರೋದು, ಎಲ್ಲ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಬೇಕು, ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು, ನಾವು ಅದು ಆಸ್ತಿ ಮಾಡಬೇಕು, ಮುಂದೆ ಹೇಗಪ್ಪ ಏನಪ್ಪ. ನನಗೆ ನಿಜ ನಾನು ಅನುಭವಿಸಿದ ಪ್ರಕಾರ ಅನಿಸುತ್ತೆ, ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಒಂದು ಶಕ್ತಿ ಇದೆ. ಅದು ನಮಗೆ ಏನು ಬೇಕೋ ಕೊಡತ್ತೆ. ನಾವು ಯಾರಿಗೇನು ಕಡಿಮೆ, ಅದನ್ನು ನಾನು ನಿಜ ಪ್ರಾಕ್ಟಿಕಲಾಗಿ ಅನುಭವಿಸ್ತಾ ಇದ್ದೀನಿ. ಅದು ಇದನ್ನು ಎಲ್ಲೂ ಸಿಗೋಕ್ಕೆ ನಿಜವಾಗ್ಲೂ ಚಾನ್ಸ್ ಇಲ್ಲ. ಮತ್ತು ನಾನು ಬೇರೆ ಸ್ಕೂಲ್ಗಳಿಗೆಲ್ಲ ತುಂಬ ಕಡೆ ನನಗೆ ಹೋದಾಗ ಎಷ್ಟೆಷ್ಟು ಥರ ಮೆಡಿಟೇಷನ್ ಗೊತ್ತಾ. ಅದನ್ನು ಹೇಳಿದ್ರೆ ಇಷ್ಟು ಇದನ್ನು ಮಾಡಬೇಕು, ಸೋಮವಾರ ಒಂದು, ಮಂಗಳವಾರ ಒಂದು, ಬುಧವಾರ ಒಂದು, ಆ ರೀತಿಯೆಲ್ಲ ಇದೆ. ಮತ್ತು ಕುತ್ಕೊಂಡು ಫಸ್ಟ್ ಇದೇ ಮಾಡಬೇಕು, ಅದೇ ಮಾಡಬೇಕು. ಅವಾಗ ನಮ್ಗೆ ಏನಾಗತ್ತೆ ಅಂದರೆ ಸ್ಟಾರ್ಟಿಂಗ್ನಲ್ಲಿ ಎಲ್ಲ ಮಾಡ್ತೀವಿ, ಆಮೇಲೆ ಹೋಗಪ್ಪ ಯಾರು ಮಾಡೋದು ಅಂತ. ಇಲ್ಲಿ ಏನೂ ಇಲ್ಲ, ಕುತ್ಕೊಂಡು ಏನು ಮಾಡೋದು, ಸುಮ್ಮನೆ ಬ್ರೆತ್ ಅಬ್ಸರ್ವ್ ಮಾಡೋದು. ಇದಕ್ಕೆ ಸಾಕ್ಷಿ ಆಧಾರಗಳು ಎಲ್ಲ ಎಷ್ಟು ಚೆನ್ನಾಗಿ ನಮ್ಮಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಇಷ್ಟು ಈಸಿಯಾಗಿ ಖರ್ಚಿಲ್ಲದೆ ಏನಿದೆ. ಆಮೇಲೆ ಎಲ್ಲರೂ ಕುತ್ಕೋ, ಎಲ್ಲಾದರೂ ಮಾಡು, ಅದಕ್ಕೆ ಟೈಮ್ ಇಲ್ಲ, ಏನಿಲ್ಲ. ಇವಾಗ ನಾವು ಬಸ್ಸಲ್ಲಿ ಹೋಗುವಾಗಲೂ ಅಷ್ಟೇ. ಲಾಸ್ಟ್ ವೀಕ್ ನಾವು ಧರ್ಮಸ್ಥಳಕ್ಕೆಲ್ಲ ಹೋಗಿದ್ವಿ, ಗೊತ್ತೇ ಆಗ್ತಾಯಿಲ್ಲ. ಆರಾಮಾಗಿ ಇವಲ್ಲೇ ಇಯರ್ಫೋನ್ ಹಾಕೋಬಿಡೋದು, ಒಂದು ಮ್ಯೂಸಿಕ್ ಹಾಕೊಂಡು ಆರಾಮಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು. ಎಷ್ಟು ಸಂತೋಷ ಸಿಗತ್ತೆ ಅಂದರೆ. ಮತ್ತು ನಮ್ಮ ಕೆಲಸಗಳೆಲ್ಲ ಅಷ್ಟೇ. ಇವು ನಾವೆಲ್ಲ ಹೋಗ್ಬೇಕಂದ್ರೂ ಅಷ್ಟೇ, ಒಂದು 10 ನಿಮಿಷ ಧ್ಯಾನ ಮಾಡ್ಬಿಟ್ಟು ಹೋಗಿ ಆ ಸಿಗ್ನಲ್ಸ್ ಎಲ್ಲ ಎಷ್ಟು ಗ್ರೀನಾಗಿ ಸಿಗುತ್ತೆ ಅಂದರೆ, ಆ ಗ್ರೀನ್ ನೋಡ್ತಾ ನಮಗೆ ಖುಷಿ ಆಗ್ತಾ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಆ ಶಕ್ತಿ ಅನ್ನೋದು ನಮ್ಮಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ನಿಜವಾಗ್ಲೂ ನನ್ನ ಅನುಭವಕ್ಕಂತೂ ಬಂದಿದೆ. ಇನ್ನೂ ಮುಂದೆ ಏನೇನು ಅನುಭವ ಆಗುತ್ತೋ ಖಂಡಿತ ಗೊತ್ತಿಲ್ಲ. ಆದಾಗ ನಿಜ ಶೇರ್ ಮಾಡ್ತೀನಿ. ಆದರೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಒಂದು ಸರಿ PMCಗೆ ಇದಕ್ಕೆ ಹೋಗೋದು, ಪಿರಮಿಡ್ ವ್ಯಾಲಿಗೆ. ಆಗ ಪತ್ರಿ ಸರ್ನ ತುಂಬ ದೂರದಿಂದ ನೋಡಿದ್ದು. ಒಂದು ಸರಿ ತುಂಬ ಅನ್ನಿಸ್ತು, ಅವ್ರನ್ನ ಹತ್ತಿರದಿಂದ ನೋಡಬೇಕು, ಹೇಗಿದ್ದಾರೆ ಏನು, ಅವ್ರ ಜೊತೆನಲ್ಲಿ ಇರಬೇಕು ಅಂತ ಎಲ್ಲ ತುಂಬ ಖುಷಿ ಆಗ್ತಿತ್ತು. ಈಗ ನೆನ್ನೆ ನನಗೆ ಅದು ಅವಕಾಶ ಸಿಕ್ತು. ನಮ್ಮ ಮೈಸೂರಿಗೆ ಬಂದಿದ್ದು ಚನ್ನಬಸವ ಅನಿತಾ ಅವ್ರ ಮನೆಗೆ ಬಂದಿದ್ದಾಗ ಯಾವ ರೀತಿ ಇದ್ದರು ಅಂದರೆ, ನಿಜ ಅವರು ಗುರುಗಳು ಹಾಗೆ ಪುಟ್ಟ ಮಗು ಥರ. ಆ ಮಗುನಲ್ಲಿರೋ ಆ ಮುಗ್ಧತೆನ ನಿಜವಾಗ್ಲೂ ಆ ಏಜಲ್ಲಿ ನೋಡ್ತೀವಿ ಅಂದರೆ ನಿಜ ನನಗೆ ಭಾರಿ ಖುಷಿ ಆಯಿತು. ಯಾಕಂದರೆ ಸ್ವಲ್ಪ ಏನಾದರೂ ಈ ಜನಗಳು ಈಗ ಟಿ ವಿನಲ್ಲೇ ಬರ್ತಾರೆ, ಏನೋ ಶಾಸ್ತ್ರ ಹೇಳಕ್ಕೆ ಬರ್ತಾರೆ, ಏನೋ ಹೇಳಕ್ಕೆ ಬರ್ತಾರೆ, ಸ್ವಲ್ಪ ಫೇಮಸ್ ಆಗ್ತಿದ್ದಂಗೆ ಅವ್ರನ್ನ ನಾವು ಟಚ್ ಮಾಡೋಕ್ಕಾಗಲ್ಲ. ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೋಬೇಕು, ಅವ್ರು ಏನು ಮಾಡಬೇಕು, ಅಯ್ಯೋ ಯಾರನ್ನೂ ಮಾತಾಡ್ಸೋದಿಲ್ಲ, ಎಷ್ಟು ಫಾಲೋ ಮಾಡ್ತಾರೆ ಅಂದರೆ ಅಷ್ಟು ಡಿಗ್ನಿಟಿಗಳನ್ನೆಲ್ಲ ಫಾಲೋ ಮಾಡ್ತಾರೆ. ಆದರೆ ಇವರು ಇಷ್ಟು ಪ್ರಪಂಚ. ಯಾಕಂದರೆ ನಾನು ಝೂಮ್ನಲ್ಲಿ ನೋಡುವಾಗ ನನಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದಾಗಿತ್ತು, ಅಮೇರಿಕಾಯಿಂದ ಎಲ್ಲ ಇದಾದಾಗ ಅಲ್ಲಿ 400 ಜನಕ್ಕೆ ಸೆಲೆಕ್ಟ್ ಮಾಡಿದರು ಥ್ರೂಔಟ್ ವರ್ಲ್ಡಿಂದ. ಅದರಲ್ಲಿ ನಾವು ಒಬ್ಬರು ಸೆಲೆಕ್ಟ್ ಆಗಿದ್ವಿ. ಅಲ್ಲಿ ಎಂತೆಂಥ ಜನಗಳು ಎಷ್ಟೆಷ್ಟಿದು ಅಂದರೆ, ಪತ್ರಿಜಿ ಸರ್ ಅಂದರೆ ಅಷ್ಟು ರೆಸ್ಪೆಕ್ಟ್ ಇದೆ, ಅಷ್ಟು ಇಷ್ಟಪಡ್ತೆಲ್ಲ ಪಡ್ತಾರೆ. ಆದರೆ ಅಷ್ಟು ಫೇಮಸ್ ಆಗಿದ್ರೂ ಒಬ್ಬ ಗುರುಗಳು ಆ ಸ್ಥಾನದಲ್ಲಿದ್ದರೂ ನೆನ್ನೆ ನಮ್ಮ ಜೊತೆಯಲ್ಲೆಲ್ಲ ಯಾವ ರೀತಿ ಇದ್ದರು ಅಂದರೆ ನಿಜವಾಗ್ಲೂ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಅಂಥ ಗುರುಗಳನ್ನ ನಾನು ನಿಜವಲ್ಲೂ ನೋಡಿಲ್ಲ. ಅವಾಗ ಅನಿಸಿದ್ದು, ನಾವು ಬುದ್ಧ ಇರುವಾಗಲಂತೂ ನಿಜವಾಗ್ಲೂ ಇರಲಿಲ್ಲ, ಹೇಗಿದ್ರೋ ಬುದ್ಧ ಗೊತ್ತಿಲ್ಲ, ಬರೀ ಓದಿ ತಿಳ್ಕೊಂಡಿದ್ವಿ. ಆದರೆ ಈಗ ಆ ಬುದ್ಧನ ಥರ ಇರೋರ ಒಂದು ಅಂಶನ ನಾನು ಕಣ್ಣಾರ ನೋಡ್ತಾ ಇದ್ದೀನಿ. ಮತ್ತು ನಂಗೆ ಅನಿಸಿದ್ದು ಅಷ್ಟೇ, ರಾಮಕೃಷ್ಣ ಪರಮಹಂಸರನ್ನ ವಿವೇಕಾನಂದರೆಲ್ಲ ಯಾಕೆ ಅಷ್ಟು ಹತ್ತಿರದಿಂದ ನೋಡಿ ಇದಾಗ್ತಿದ್ರು ಅಂದರೆ, ಆ ದೇವ್ರ ಅಂಶನ ಈ ರೀತಿಯಲ್ಲೇ ನೋಡ್ತಾಯಿದ್ರು. ನಂಗೆ ನೆನ್ನೆ ನಿಜವಾಗ್ಲೂ ಅದೇ ರೀತಿ ಅನ್ನಿಸ್ತು. ಹೌದಲ್ವ, ಪರಮಹಂಸರು ಹೀಗೆ ಇದ್ರಲ್ವ, ಅವ್ರು ಇರುವಾಗಲೆಲ್ಲ ನಾವು ನೋಡಲಿಲ್ಲ. ಆದರೆ ನಮ್ಗೆ ನಿಜವಾಗ್ಲೂ
ಈ ಅವರು ಮೈಸೂರಿಗೆ ಬಂದು ನಮಗೆ ಅನಿತಾ ಚನ್ನಬಸವ ಅವರು ಎಂಥ ಅವಕಾಶ ಕೊಟ್ಟರು ಅಂದರೆ ಒಂಥರ ಅಷ್ಟು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೇಳೋಕ್ಕೆ ವರ್ಡ್ಸ್ಗಳೇ ಸಿಗ್ತಾಯಿಲ್ಲ. ಯಾಕಂದರೆ ಸ್ವಲ್ಪ ಏನಾದ್ರೂ ಆಧ್ಯಾತ್ಮಿಕತೆಯಲ್ಲಿ ಸ್ವಲ್ಪ ಮುಂದುವರೆದ್ಬಿಟ್ಟು ಏನೋ ಸ್ವಲ್ಪ 4 ಜನ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ರೆ ಅವ್ರಿಗೆ ತಲೆನೇ ನಿಲ್ಲಲ್ಲ. ಯಾವ ರೀತಿ ಆಡ್ತಾರೆ ಅಂತ ಅದು ನಂಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಈ ಫೀಲ್ಡಲ್ಲಿ ಇರೋರಿಗೆ ನಮಗೆ ಅದನ್ನೇ ನಾವು ನೋಡ್ತಾ ಇರ್ತೀವಿ, ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಆದರೆ ಅವ್ರಿಗೆಲ್ಲ ಗೊತ್ತಿದ್ದು ಎಲ್ಲ ಇದ್ದು ಅಷ್ಟು ರೆಸ್ಪೆಕ್ಟ್ ಇದ್ದು, ಯಾಕಂದರೆ ಮನುಷ್ಯನಿಗೆ ಅಧಿಕಾರ ಬಂದಾಗ ಎಲ್ಲ ಸಿಕ್ಕಿದಾಗ ಅವ್ರನ್ನ ತಲೆ ನಿಲ್ಲಲ್ಲ ಅಂತಾರೆ. ಆದರೆ ನಿಜಾಗ್ಲೂ ಅದನ್ನು ನಾನು ಪತ್ರಿಜಿ ಸರಲ್ಲಿ ಎಷ್ಟು ಕಲಿಯೋದಿದೆ, ಏನೂ ಗೊತ್ತಿದ್ದದವ್ರ ಥರ ಇದ್ದಾರೆ. ಎಲ್ಲ ಗೊತ್ತಿದ್ರು ಆಮೇಲೆ ಯಾವ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ಎಲ್ಲರ ಜೊತೆಲಿ ಎಷ್ಟು ಚೆನ್ನಾಗಿದ್ದು ಮಾಡ್ತಾರೆ. ಯಾರು ಮೇಲಿಲ್ಲ ಕೇಳಿಲ್ಲ. ಆ ಪ್ರೀತಿ ಕೊಡೋದಿದೆಯಲ್ಲ ಅದನ್ನು ಎಲ್ಲೂ ಸಿಗಲ್ಲ. ಅದು ಆ ತಾಯಿ ಪ್ರೀತಿ ಬೇರೆ ಅಲ್ಲ, ಅವ್ರು ಕೊಡೋ ಪ್ರೀತಿ ಬೇರೆ ಅಲ್ಲ. ಅವ್ರ ಜೊತೆಯಲ್ಲಿ ಇರುವಾಗ ನಿಜವಲ್ಲೂ ಅನ್ಸುತ್ತೆ, ಅಯ್ಯೋ ಏನು ಬೇಡ ಹೋಗಪ್ಪ, ಅವ್ರ ಜೊತೆಯಲ್ಲಿ ಆರಾಮಾಗಿರೋಣ ಅಂತ. ನೆನ್ನೆ ಹಾಗೆ ನಾವು ನಿಜವಲ್ಲೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂದರೆ ಆ ಕ್ಷಣಗಳನ್ನ ನಿಜವಲ್ಲೂ ಲೈಫಲ್ಲಿ ನಮಗೆ ಮತ್ತೆ ಸಿಗುತ್ತೆ. ಅದನ್ನು ಸಿಕ್ಕಿದಾಗ ಮಾತ್ರ ನಿಜ ಬಿಡೋದಿಲ್ಲ. ಅಷ್ಟರ ಮಟ್ಟಿಗೆ ನನಗೆ ತುಂಬ ಅನುಭವ ಆಗಿದೆ. ನಿಜವೂ PMC ಕನ್ನಡಗೆ ಮತ್ತು PMCಗೆ ನಾನು ತುಂಬ ಕೃತಜ್ಞತೆಗಳಾಗಿದ್ದೀನಿ. ಮತ್ತು ನಮ್ಗೆ ಇಷ್ಟೊಂದು ಅವಕಾಶ ಮಾಡಿಕೊಟ್ರಲ್ಲ. ಈಗ ಯಾರೋ ಬೇರೆಯವರಾಗಿ ಏನೋ ಅಲ್ಲೇ ನಾವು ನಿನ್ನೆ ಗಾನ ಭಾರತಿನಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ರೆ ನಮಗೆ ಅವಕಾಶಗಳು ಸಿಗ್ತಿರಲಿಲ್ಲ. ಆದರೆ ಮೆಡಿಟೇಷನ್ನಿಂದ ನಮಗೆ ಒಂದು ರಿಲೇಷನ್ಶಿಪ್ ಬೆಳೆದು ಒಂಥರ ಫ್ರೆಂಡ್ಸ್ ರೀತಿಯಾಗಿ ನಾವು ಇಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರಲ್ಲ. ಮೇಯ್ನಾಗಿ ನಮಗೆ ಇಷ್ಟು ಅವಕಾಶ ಕೊಟ್ಟಿದ್ದು ಆ ಚನ್ನಬಸವ ಅನಿತಾ ಅವರಿಗೆ ನಿಜ ನನ್ನ ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಮತ್ತು ಪಿತಾಮಹ ಪತ್ರಿಜಿ ಅವ್ರಿಗೆ ನಾನು ನಮಸ್ಕಾರಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಮತ್ತು ಇನ್ನೊಂದು ಏನಂದರೆ, ನಾವು ಯೂಟ್ಯೂಬ್ನಲ್ಲಿ ಎಷ್ಟೊಂದು ಚಾನಲ್ಸ್ನ ನೋಡ್ತೀವಿ, ಯಾವ್ಯಾವುದಕ್ಕೋ ಸಬ್ಸ್ಕ್ರೈಬ್ ಮಾಡ್ತೀವಿ, ಯಾವುದಕ್ಕೋ ಲೈಕ್ ಮಾಡ್ತೀವಿ. ಆದರೆ ಇದಕ್ಕೆ ನಾವು ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡಬೇಕು, ಇಲ್ಲಿಗೆ ಲೈಕ್ ಮಾಡಬೇಕು, ಇಲ್ಲಿಗೆ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ತುಂಬ ಚೆನ್ನಾಗಿದೆ. ಒಬ್ಬೊಬ್ಬರ ಅನುಭವಗಳನ್ನ ಕೇಳ್ತಾ ನಮಗೆ ಇದರಲ್ಲಿ ಯಾವುದೇ ಹಾಗೆ ಹೀಗೆ ಇದಿಲ್ಲ, ಎಲ್ಲ ಪ್ರಾಕ್ಟಿಕಲಾಗಿ ಹೇಳ್ತಾರೆ. ಇವಾಗ ನಾನು ಹೇಳಿದ್ದು ಅಷ್ಟೇ, ನನಗೆ ಯಾರು ಹೇಳ್ಕೊಟ್ಟಿದ್ದಲ್ಲ, ನಾನು ಅನುಭವಿಸಿದ್ದು ನಾನು ಹೇಳಿದೆ. ಈ ರೀತಿಯೆಲ್ಲ ನಿಮಗೆ ಸತ್ಯವಾಗಿ ಸಿಗಬೇಕು ಅಂದರೆ ಇದರಲ್ಲೇನೆ. ಆದ್ದರಿಂದ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದನ್ನು ಆಲ್ ಬಟನ್ಸ್ ಇದೆಯಲ್ಲ ಅಲ್ಲಿಗೆ ಪ್ರೆಸ್ ಮಾಡಿ. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.